ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಗದ್ಯ ಭಾಗವಾಗಿರುವಂತಹ ರಾಗಿ ಮುದ್ದೆ ಅನ್ನುವ ಗದ್ಯವನ್ನು ನೋಡಿದ್ವಿ. ಈ ತರಗತಿಯಲ್ಲಿ ನಾವು ದೇವನುಳಿದನ ಕುಲವೇ ಸತ್ಕುಲ ಅನ್ನುವ ಪದ್ಯವನ್ನು ನೋಡೋಣ. ಇಲ್ಲಿ ಗಮನಿಸುವ ಹಾಗೆ ದೇವನುಳಿದಿರುವಂತಹ ಕುಲವೇ ಏನಾಗುವಂಥದ್ದು ಸತ್ಕುಲ ಅನ್ನುವಂಥ ಒಂದು ತಾತ್ಪರ್ಯವನ್ನು ಹೊಂದಿರುವಂತಹ ಈ ಪದ್ಯ ಹರಿಹರನ ಒಂದು ರಚನೆ. ಈ ಕುಲ ಅನ್ನುವಂಥದ್ದು ಮೇಲು ಕೀಳು ಅನ್ನುವಂಥದ್ದು ಅಥವಾ ಉನ್ನತ ಕನಿಷ್ಠ ಶ್ರೇಷ್ಠ ಅನ್ನುವಂಥದ್ದು ಈ ವಿಚಾರವನ್ನು ಇಟ್ಟುಕೊಂಡು ನಾವು ಈ ಪದ್ಯದ ಒಂದು ಭಾವತೆಯನ್ನು ನೋಡೋದಾದ್ರೆ, ಹರಿಹರ ಮಾದರ ಚೆನ್ನಯ್ಯನನ್ನುವಂಥ ಒಬ್ಬ ಮೇರು ವ್ಯಕ್ತಿಯನ್ನ ಇಟ್ಕೊಂಡು ಇಲ್ಲಿ ಆತನ ಬದುಕು ಜೊತೆಗೆ ಆತನ ಭಕ್ತಿ, ಆತನ ಒಂದು ತಾನು ಬದುಕುವಂತ ಸ್ಥಿತಿಗತಿ ಜೊತೆಗೆ ದೇವರನ್ನ ಆರಾಧ್ಯತೆಯನ್ನ ಮಾಡುವಂತ ಒಂದು ಕ್ರಮ ಹೇಗಿದೆ ಅನ್ನುವಂಥದ್ದನ್ನ ಈ ಪದ್ಯದೊಳಗ ತಿಳಿಸಿಕೊಡುವಂಥದ್ದು. ಅದಕ್ಕಿಂತ ಪೂರ್ವದಲ್ಲಿ ಹರಿಹರನ ಸಂಕ್ಷಿಪ್ತ ಪರಿಚಯ ನೋಡೋಣ. ಹರಿಹರನ ಕಾಲ 1190ರಿಂದ 1250 ಅನ್ನುವಂಥದ್ದು. ಈತನನ್ನ ರಗಳೆ ಕವಿ ಎಂದು ಪ್ರಸಿದ್ಧನಾಗಿರುವಂತ ಈತ ದ್ವಾರ ಸಮುದ್ರದ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕರ್ಣಿಕನಾಗಿದ್ದನು. ಈತ ಎಲ್ಲೇ ಅಂದ್ರೆ ದ್ವಾರ ಸಮುದ್ರದ ಹೊಯ್ಸಳರ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಏನಾಗಿದ್ದ ಅಂದ್ರೆ ಕರ್ಣಿಕನಾಗಿದ್ದನು. ರಾಜಾಶ್ರಯವನ್ನ ತಿರಸ್ಕರಿಸಿ ಹಂಪೆ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕಾವ್ಯ ರಚನೆಗೆ ತೊಡಗಿದನು. ಈತ ರಾಜಾಶ್ರಯವನ್ನ ತಿರಸ್ಕರಿಸಿ ಹಂಪೆಯ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಕಾವ್ಯ ರಚನೆಗೆ ತೊಡಗಿದನು. ಶಿವ ಮತ್ತು ಶಿವಭಕ್ತರನ್ನೇ ಕುರಿತು ಕಾವ್ಯ ರಚಿಸಿರುವ ದಿಟ್ಟ ನಿಲುವನ್ನ ಈತ ತಳೆದಿದ್ದ. ಇವನು 100ಕ್ಕೂ ಹೆಚ್ಚು ರಗಳೆಗಳನ್ನ ಬರೆದಿರುವಂಥದ್ದು. ಅಷ್ಟೇ ಅಲ್ಲದೆ ಈ ಹೆಚ್ಚು ರಗಳೆ ಬರೆದ್ರಿಂದ ಈತನಿಗೆ ರಗಳೆ ಕವಿ ಅಂತೇಳಿ ಕರಿತಾ ಇದ್ರು ಅನ್ನುವಂಥದ್ದು. ಇದನ್ನ ಮರೆಮಾಚುವ ಸಂಬಂಧ ಏನೋ ಒಂಥರ ರಗಳೆ ಕವಿ ಅಂತ ಕರಿತಾ ತಂದ್ಕೊಂಡು ಆತ ಏನ್ ಮಾಡಿದ್ದ ಅಂತೇಳಿ ಹೇಳ್ತಾರಂದ್ರೆ, ಗಿರಿಜಾ ಕಲ್ಯಾಣ ಅನ್ನುವಂಥ ಒಂದು ಚಂಪು ಕಾವ್ಯವನ್ನು ಕೂಡ ಆತ ರಚಿಸಿದ್ದಾನೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕಗಳನ್ನು ಕೂಡ ಈತ ರಚಿಸಿದ್ದಾನೆ. ಗಿರಿಜಾ ಕಲ್ಯಾಣ ಅನ್ನುವಂಥ ಚಂಪು ಕಾವ್ಯ ಇದನ್ನ ಸಾಮಾನ್ಯವಾಗಿರುವಂತಹ ಪರೀಕ್ಷೆಯಲ್ಲಿ ಇದನ್ನೊಂದು ಕೇಳಿದಾರೆ ಕೃತಿಯನ್ನ, ಗಿರಿಜಾ ಕಲ್ಯಾಣವನ್ನು ಬರೆದವರು ಯಾರು ಅಂತೇಳಿ. ಗಿರಿಜಾ ಕಲ್ಯಾಣ ಅನ್ನುವಂಥ ಕೃತಿಯು ಬರೆದವರು ಯಾರು? 4 ಮಂದಿ ಹೆಸರು ಕೊಟ್ಟಿರ್ತಾರೆ. ಅದ್ರಾಗ ಗುರುತಿಸುವಂಥದ್ದು ಯಾರಂದ್ರೆ ಹರಿಹರ. ಅಷ್ಟಲ್ಲದೆ ಗಿರಿಜಾ ಕಲ್ಯಾಣ ಅನ್ನುವಂಥದ್ದು ಈ ರೀತಿಯ ಒಂದು ಸಾಹಿತ್ಯ, ಚಂಪು ಸಾಹಿತ್ಯನೋ, ಷಟ್ಪದಿನೋ, ಸಾಂಗತ್ಯನೋ, ತ್ರಿಪದಿನೋ ಈ ರೀತಿ ಕೇಳುವಂಥದ್ದು. ಇದು ಒಂದು ಚಂಪು ಕಾವ್ಯ. ಇಲ್ಲಿ ರಗಳೆ ಕವಿ ಯಾರನ್ನ ಕರಿತಾರೆ ಅಂದ್ರೆ ಹರಿಹರ. ಆತನ ಒಂದು ಚಂಪು ಕಾವ್ಯ ಯಾವುದು ಅಂದ್ರೆ ಗಿರಿಜಾ ಕಲ್ಯಾಣ. ಶತಕಗಳನ್ನು ಬರೆದಿರುವಂಥದ್ದು 2, ಒಂದು ಪಂಪಶತಕ, ಇನ್ನೊಂದು ರಕ್ಷಾಶತಕ ಅನ್ನುವಂಥದ್ದು. ಒಂದು ಅಷ್ಟಕ ಅನ್ನುವಂಥದ್ದು ಕೂಡ ಬರೆದಿದ್ದಾನೆ, ಅದೇ ಮುಡಿಗೆ ಅಷ್ಟಕ ಅನ್ನುವಂಥದ್ದು. ಇವನ ಇಷ್ಟು ಸಂಕ್ಷಿಪ್ತ ಪರಿಚಯ. ಹರಿಹರನ ರಗಳೆಗಳ ಮೂಲ ದ್ರವ್ಯ ಹರಭಕ್ತಿ. ಶಿವಭಕ್ತರು ಇವನ ಕಥಾನಾಯಕರು. ಈ ಹರಿಹರ ಬರೆದಿರುವಂತಹ ಹಲವಾರು ರಗಳೆಗಳ ಮೂಲ ಏನಾಗಿರ್ತದಂದ್ರ ಆ ಹರಿಯನ್ನ ಸ್ಮರಿಸುವಂಥದ್ದು, ಹರಿಯ ಭಕ್ತಿಯನ್ನ ಕೊಂಡಾಡುವಂಥದ್ದು ಆಗಿರುವಂಥದ್ದು. ಜೊತೆಗೆ ಶಿವಭಕ್ತರು ಇವನ ಕಥಾನಾಯಕರು. ಶಿವಭಕ್ತರು ಏನಾಗಿರ್ತಾರ? ಈತನ ಕಥಾನಾಯಕರಾಗಿರ್ತಾರ. ಇವರು ಒಂದಲ್ಲ ಒಂದು ರೀತಿ ಗುಪ್ತ ಭಕ್ತಿಯಿಂದ ಶಿವನನ್ನ ಆರೋಗಿಸುವವರೇ ಆಗಿರುತ್ತಾರೆ. ಭಕ್ತರ ಗುಪ್ತ ಭಕ್ತಿಯನ್ನ ಇತರರಿಗೆ ತಿಳಿಸುವ ಸಲುವಾಗಿ ಶಿವ ಏನ್ ಮಾಡ್ತಾನೆ? ಮಾರುವೇಷದೊಳಗೆ ಬಂದು ಆ ಮೂಲಕ ಭಕ್ತರನ್ನ ಪರೀಕ್ಷಿಸುವ ಜೊತೆಗೆ ಅವರ ಭಕ್ತಿಯನ್ನ ಪ್ರಕಟಗೊಳಿಸುವುದೇ ಆಗಿದೆ. ಶಿವನು ಏನ್ ಮಾಡ್ತಾನೆ? ಈ ರೀತಿ ಇರುವಂತ ಗುಪ್ತ ಭಕ್ತರು ಇರ್ತಾರಲ್ಲ, ಅವರ ಭಕ್ತಿಗೆ ಮೆಚ್ಚಿ ಅವರನ್ನು ಪರೀಕ್ಷಿಸುವುದರ ಜೊತೆಗೆ
ಅವರ ಭಕ್ತಿ ಎಂಥದ್ದು ಅನ್ನುವಂಥದ್ದನ್ನು ತೋರ್ಪಡಿಸುವಂಥ ಕಾರ್ಯಕ್ಕೆ ಆ ಆ ಭಕ್ತರನ್ನ ಪರೀಕ್ಷಿಸಕ ಜೊತೆಗೆ ಅವರ ಭಕ್ತಿ ಎಂಥದ್ದು ಅನ್ನುವಂಥದ್ದು ಪ್ರಕಟಪಡಿಸಕ ಶಿವನ್ ಬರುವಂಥದ್ದು ಒಂದು ವಿಷಯವನ್ನ ಇವರ ಹಲವು ರಗಳೆಗಳಲ್ಲಿ ನಾವು ಕಾಣ್ತೇವೆ. ಪ್ರಸ್ತುತ ರಗಳೆಯಲ್ಲಿ ಚೆನ್ನಯ್ಯನ ಶಿವಭಕ್ತಿಯನ್ನ ಅನಾವರಣಗೊಳಿಸುತ್ತಾನೆ. ಚೋಳನಾಡಿನಲ್ಲಿ ಹರಿಯುತ್ತಿರುವ ಕಾವೇರಿಯ ವರ್ಣನೆಯನ್ನ ಕಾಣಬಹುದು. ಅರಸನ ಮತ್ತು ಆಳಿನ ಮುಖಾಮುಖಿಯ ಜೊತೆಗೆ ಸರಳ ಭಕ್ತಿಯ ಶ್ರೇಷ್ಠವೆಂದು ಸಾರುವಂತ ವಿಚಾರ ಇಲ್ಲಿದೆ. ಇಲ್ಲಿ ಕಾವೇರಿ ವರ್ಣನೆ ಕೂಡ ಇದೆ, ಕಾವೇರಿ ನದಿಯ ವರ್ಣನೆ ಕೂಡ ಇದೆ. ಜೊತೆಗೆ ಅರಸನಾಗಿರುವಂತ ಕರಿಕಾಳ ಚೋಳ ಅನ್ನಂತ ಬರ್ತಾನೆ ಇಲ್ಲಿ, ಚೋಳರ ಅರಸನಾಗಿರುವಂತ ಕರಿಕಾಳ ಚೋಳ ಮತ್ತು ಈ ಭಕ್ತ ಆಳಾಗಿರುವಂತವನು ಯಾರು, ಮಾದರ ಚೆನ್ನಯ್ಯ. ಇವರಿಬ್ಬರ ನಡುವೆ ಏನದು ಒಂದು ಭಕ್ತಿಯ ಪಾರಮ್ಯತೆ ನಡೀತತ್ತಲ್ಲ, ಆ ಭಕ್ತಿಯ ಪಾರಮ್ಯತೆಯನ್ನು ಇಟ್ಕೊಂಡು ಮುಖಾಮುಖಿ ಜೊತೆಗೆ ಸರಳ ಭಕ್ತಿಯ ಶ್ರೇಷ್ಠ ಅನ್ನುವಂತ ರೀತಿಯನ್ನ ವಿಚಾರವನ್ನ ಸಾರುವಂಥದ್ದೇನಿದೆಯಲ್ಲ, ಅದು ಈ ಪದ್ಯದಲ್ಲಿ ಪ್ರಕಟಗೊಳ್ಳುವಂಥದ್ದು. ಈ ವಿಚಾರವನ್ನೇ ನಾವು ಮುಂದಿನ ಈ ಪದ್ಯದಲ್ಲಿ ನೋಡ್ತೀವಿ. ಮುಂದೆ ಇದರ ಆಶಯವನ್ನು ನೋಡೋದಾದ್ರೆ, ಸೃಷ್ಟಿಯಲ್ಲಿ ಭಿನ್ನ ಭೇದಗಳಿರೋದಿಲ್ಲ. ಹೌದಾ? ಸೃಷ್ಟಿಯಲ್ಲಿ ನಾವು ಭಿನ್ನ ಭೇದಗಳನ್ನ ಕಾಣೋದಿಲ್ಲ. ಸೃಷ್ಟಿ ದೇವರ ಸೃಷ್ಟಿ ಮಾಡ್ತಾನಲ್ಲ, ಅವನು ಯಾರು ಮೇಲು ಕೀಳು ಜಾತಿ ವರ್ಣ ಪಂಥ ಇವ್ಯಾವ ಇಟ್ಕೊಂಡು ಸೃಷ್ಟಿ ಮಾಡೋದಿಲ್ಲ ಅವನು. ಆದರೆ ಆ ವ್ಯಕ್ತಿ ಜನಿಸುವಂತಹ ಕುಟುಂಬ ಆಗಿರ್ಬೋದು, ಅವನ ಜಾತಿ ಆಗಿರ್ಬೋದು, ಅವನ ವರ್ಣ ಆಗಿರ್ಬೋದು, ಅವನ ಬಣ್ಣ ಆಗಿರ್ಬೋದು, ಅದರ ಮೇಲೆ ಭೇದ ಭಾವಗಳು ಆರಂಭವಾಗ್ತವೆ ವಿನಃ ಆತನ ಸೃಷ್ಟಿಯಲ್ಲಿ, ದೇವನ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ. ಅದನ್ನೇ ಇಲ್ಲಿ ಹೇಳುವಂಥದ್ದು ಏನಂದ್ರೆ, ಮನುಷ್ಯನೇ ತರತಮಗಳನ್ನ ಸೃಷ್ಟಿಸಿಕೊಂಡಿದ್ದಾನೆ. ನಾನು ಹೇಳಿದ್ನಲ್ಲ, ಹುಟ್ಟಿದ ನಂತರ ಏನು ಅವನು ಈ ಜಾತಿಯವನು, ಅವನು ಈ ವರ್ಣದವನು, ಅವನು ಈ ಕುಲದವನು, ಅವನು ಈ ಪಂಥದವನು ಅಂತೇಳಿ ಹೇಳ್ಕೊಳ್ಳುವಂಥದ್ದು ಏನಿದೆಯಲ್ಲ, ಅದನ್ನ ಮನುಷ್ಯ ಮಾನವನೇ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ದೇವರೇನು ಸೃಷ್ಟಿ ಮಾಡಿಲ್ಲ. ಹೌದಾ? ನಾವು ಸಮಾಜವನ್ನು ಅಧ್ಯಯನ ಮಾಡ್ಬೇಕಾದ್ರೆ ಅಥವಾ ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕಾದ್ರೆ ನೋಡ್ತೀವಿ, ಬ್ರಾಹ್ಮಣ ನಾಲ್ಕು ಹೇಗೆ ಹುಟ್ಕೊಂಡ್ರು ಅಥವಾ ನಾಲ್ಕು ಕುಲದವ್ರು ಹೇಗೆ ಹುಟ್ಕೊಂಡ್ರು ಅನ್ನುವಂಥದ್ದನ್ನು. ಬ್ರಾಹ್ಮಣ ಶಿರದಿಂದ ಹುಟ್ಟಿದ, ಕ್ಷತ್ರಿಯ ಭುಜದಿಂದ ಹುಟ್ಟಿದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಟೊಂಕದಿಂದ ಹುಟ್ಟಿದ ಅನ್ನುವಂಥದ್ದು, ಶೂದ್ರ ಪಾದದಿಂದ ಹುಟ್ಟಿದ ಅನ್ನುವಂಥ ಈ ರೀತಿ ಭೇದವನ್ನ ನಾವು ಕಾಣ್ತಾ ಇದ್ದೀವಿ ವಿನಃ ಅದು ಸೃಷ್ಟಿಗೆ ಸಂಬಂಧನೇ ಇಲ್ಲ. ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ, ಯಾವುದೇ ಭೇದ ಭಾವ ಇರೋದಿಲ್ಲ ಅಲ್ಲಿ. ಹೌದಾ? ಆಧುನಿಕವಾಗಿ ಪ್ರೂವ್ ಆಗ್ತಾ ಇದೆ ಅದು. ಹೌದಾ? ನಾನು ಅದೇ ಹೇಳ್ತಾ ಇರ್ತೇನಲ್ಲ, ಉನ್ನತವಾದಂತಹ ಕುಲದೊಳು ಜನಿಸಿದ್ರೆ ಅವನ ವಿಚಾರಗಳು ಉನ್ನತವಾಗಿದ್ರೆ ಏನೋ ತೊಂದರೆ ಇಲ್ಲ. ಆದ್ರೆ ಅವನ ವಿಚಾರಗಳು ಕೆಳಮಟ್ಟದಿತ್ತು ಅಂದ್ರೆ, ಆತ ಜಾತಿಯಿಂದ ಉನ್ನತ ಇರಬಹುದು, ಆದ್ರೆ ಅವನ ವಿಚಾರಗಳು ಕೆಳಮಟ್ಟದ್ದಿರುವಂಥದ್ದು. ಹೀಗಾಗಿ ಆತ ಕುಲಹೀನನ ಅನ್ಸ್ಕೊಳ್ತಾನೆ. ಕೆಳ ಹಂತದಲ್ಲಿ ಜನಿಸಿರುವಂತಹ ಜಾತಿಯಲ್ಲಿ ಜನಿಸಿರುವಂತವನು ಉನ್ನತವಾದಂಥ ವಿಚಾರವನ್ನು ಹೊಂದಿದ್ರೆ ಆತ ಉನ್ನತವಾದಂಥ ಒಂದು ಭಾವವನ್ನ ಹೊಂದಿರ್ತಾನೆ. ಅದಕ್ಕೆ ಇಲ್ಲಿ ಜಾತಿ ಭೇದ ಪಂಥ ಇವು ಕುಲ ಅವು ಯಾವುದು ಏನು ಇಂಪಾರ್ಟೆಂಟ್ ಅಲ್ಲ, ಬದುಕು ಮಾತ್ರ ಬಹಳ ಮುಖ್ಯವಾಗಿರುತ್ತೆ ಅನ್ನುವಂಥದ್ದು. ಸೃಷ್ಟಿಯೊಳಗೆ ಎಲ್ಲರೂ ಒಂದೇ, ಭೇದಗಳಿರೋದಿಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ಕೊಳ್ತಾನೆ, ತನ್ನ ಒಂದು ಅನುಕೂಲಕ್ಕೋ ಅಥವಾ ತನ್ನ ಒಂದು ಪ್ರತಿಷ್ಠೆಗೋ ಈ ತಾರತಮ್ಯಗಳನ್ನ ಸೃಷ್ಟಿಸಿಕೊಂಡಿದ್ದಾನೆ. ಆಳು ಅರಸ, ಉಚ್ಚ ನೀಚ, ಬಡವ ಬಲ್ಲಿದ ಮುಂತಾದ ವರ್ಗ ಭೇದಗಳು ಆಧುನಿಕ ಸಮಾಜದನ್ನ ಅತಿಯಾಗಿ ಕಾಡುತ್ತಿವೆ. ಹೌದಾ? ಜಾತಿ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಹೌದಾ, ಆಳು ಅರಸ ಅನ್ನುವಂಥದ್ದು, ಉಚ್ಚ ನೀಚ ಅನ್ನುವಂಥದ್ದು, ಬಡವ ಬಲ್ಲಿದ ಅನ್ನುವಂಥದ್ದು. ಒಂದೊಂದು ಸಾರಿ ಈ ಜಾತಿಯ ವ್ಯವಸ್ಥೆಗಳು ವಿಚಾರ ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗಮನಕ್ಕೆ ಬರುವಂಥದ್ದು ಅಷ್ಟೇ. ಹೌದಾ? ಈಗ ಪ್ರೆಸೆಂಟ್ ಇರುವಂತ ವ್ಯವಸ್ಥೆಯನ್ನು ನೋಡಿದ್ರೆ, ನೀವು ದಿನನಿತ್ಯದ ಪತ್ರಿಕೆಯನ್ನು ನೋಡಿದ್ರೆ ಗೊತ್ತಾಗ್ತತಿ, ಜಾತಿಗೊಬ್ಬೊಬ್ಬ ಸ್ವಾಮಿ ಹುಟ್ಬಿಟ್ಟಿದ್ದಾರೆ ಅನ್ನುವಂಥದ್ದು, ಜಾತಿಗೆ ಒಂದೊಂದು ಪೀಠವನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ರಾಜಕೀಯ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನುವಂಥ ವಿಚಾರ ಈ ಪ್ರಚಲಿತವಾಗಿ ಪತ್ರಿಕೆಯಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು. ಹೌದಾ? ಆವ ಜಾತಿ ಈ ಜಾತಿ, ಅವರು ಶ್ರೇಷ್ಠರು ಇವ್ರು ಕನಿಷ್ಠರು, ಆ ಥರ ವರ್ಗ ಭೇದವನ್ನ ಆಧುನಿಕ ಸಮಾಜದಲ್ಲಿ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಹೌದಾ? ಈ ಬಸವಣ್ಣವರ ಮೂಲ ಆಶಯ ಏನಾಗಿತ್ತು? ಸಮಾನತೆಯ ತಳಹದಿಯ ಮೇಲೆ ಸಮಾಜವನ್ನ ಕಟ್ಟಿ
ಭದ್ರವಾದಂಥ ಒಂದು ಬುನಾದಿಯನ್ನು ಹಾಕ್ಬೇಕನ್ನುವಂಥ ವಿಚಾರ ಅವದಿತ್ತು. ಅದ್ರ ತಕ್ಕ ಹಾಗೆ ಅವರು ಕಾರ್ಯವನ್ನು ಮಾಡಿದ್ರು. ತದನಂತರದಲ್ಲಿ ಅವರ ಒಂದು ಕಾಲದ ಘಟ್ಟದಲ್ಲಿಯೇ ಗುರುತಿಸಿಕೊಂಡಿರುವಂತ ಜಾತಿಯ ಒಂದು ಏನಾಗ್ಬಿಟ್ಟಿದೆ, ವರ್ಗದ ನೆಲೆ ಮಾಡಿಕೊಂಡು ಒಂದೊಂದು ಪೀಠವನ್ನ ಮಾಡಿಕೊಂಡು ಸಮಾಜದಲ್ಲಿ ತಮ್ಮದೇ ಆದಂತ ಒಂದು ಪ್ರತಿಷ್ಠೆಯನ್ನ ಗುರುತಿಸಲು ಸೆಣಸಾಡಿರುತ್ತಿರುವಂತದ್ದು ಪ್ರಚಲಿತವಾಗಿರುವಂತ ಒಂದು ವಿಚಾರ. ಅದೇನೇ ಇರಲಿ, ಇಂತಹ ತಾರತಮ್ಯವನ್ನ ಮೀರಿ ನಿಲ್ಲಲು ಕನ್ನಡದ ಪ್ರಾಚೀನ ಕಾವ್ಯಗಳು ನಿದರ್ಶನವಾಗಿವೆ. ಇಂಥ ತಾರತಮ್ಯವನ್ನ ಮೀರಿ ನಿಲ್ಲಲು ಅಂತ ಈ ಸಾಕಷ್ಟು ಕನ್ನಡದ ಪ್ರಾಚೀನ ಕಾವ್ಯಗಳೇನಾಗ್ಬಿಟ್ಟಿದಾವೆ, ನಿದರ್ಶನಗಳಾಗಿ ನಿಂತಿದ್ದಾವೆ ಅನ್ನುವಂಥ ವಿಚಾರ ನಾವಿಲ್ಲಿ ಕಂಡುಕೊಳ್ಬಹುದಾಗಿದೆ. ಇಷ್ಟು ಈ ದೇವನೊಲಿದನ ಕುಲವೇ ಸತ್ಕುಲ ಅನ್ನುವಂಥ ವಿಚಾರ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಓಕೆ, ದೇವನೊಲಿದನ ಕುಲವೇ ಸತ್ಕುಲ ಅನ್ನುವಂಥದ್ದು. ದೇವರು ಯಾರಿಗೆ ಒಲಿತಾನ ಅದೇ ಸತ್ಕುಲ ಅನ್ನುವಂಥದ್ದು, ಅದೇ ನಿಜವಾದ ಕುಲ, ಅದೇ ಉನ್ನತವಾದಂಥ ಕುಲ ಅನ್ನುವಂಥ ಲೆಕ್ಕದೊಳಗೆ. ಹೌದಾ? ಈಗ ಸಾಮಾಜಿಕ ಸ್ಥಿತಿಗಳನ್ನು ನೋಡ್ಕೊಂಡ್ರೆ ಭಕ್ತಿಗಿಂತಲೂ ಆಡಂಬರದ ಭಕ್ತನ ಜಾಸ್ತಿ ಆಗ್ಬಿಟ್ಟತಿ ಅನ್ನುವಂಥದ್ದನ್ನು. ಹೌದಾ? ಭಕ್ತಿ ಒಳಗ ಸಾಮಾನ್ಯವಾಗಿ ಹೇಳ್ಬೇಕು, ಎರಡು ರೀತಿಯಾದಂಥ ಕಾಣ್ತೀವಿ. ಒಂದು ಪೂರ್ಣವಾದಂಥ ಭಕ್ತಿಯಿಂದ ಪೂಜಿಸಿದರೆ, ಇನ್ನೊಂದು ಭಯದಿಂದ ಭೀತರ ಆಗಿರುವಂಥದ್ದು ಜಾಸ್ತಿ. ಎಲ್ಲಿ ದೇವರಿಗೆ ನಮಸ್ಕರಿಸ್ಲಿಕ್ಕೆ ಅಂದ್ರೆ ಏನಾಗ್ತತೋ ಏನೋ, ಅಥವಾ ಏನೋ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ರೆ ಏನಾಗ್ತತೋ ಏನೋ ಅನ್ನುವಂಥದ್ದು. ಆ ಒಂದು ನೆಲೆಯೊಳಗ ಅಥವಾ ಈ ಬಂದಿರುವಂತ ಪರಂಪರೆಗೆ ನಾವು ಅಣಿ ಆಗದೆ ಇದ್ರೆ ಎಲ್ಲಿ ಏನಾಗ್ಬಿಡ್ತತ್ತೋ ಏನೋ ಅಂತ ಭಯದಿಂದ ನಾವು ಪೂಜ್ಯ ಭಾವನೆಯನ್ನು ಹೊಂದಿದ್ದೇವೆ ವಿನಃ ಭಕ್ತಿ ಅನ್ನುವಂಥದ್ದು ತುಂಬಾ ಕಡಿಮೆ ಆಗಿದೆ ಅನ್ನುವಂಥ. ಯಾಕಂದ್ರೆ ಈ ಸಂತರು, ಶರಣರು, ತತ್ವ ಪದಗಳನ್ನು ಬಲ್ಲಂಥವ್ರು, ದಾಸರು, ಇವರೆಲ್ಲ ಹೇಳಿರುವಂಥದ್ದು ಇದನ್ನೇ ಅಲ್ಲ. ಏನು ಬರಿಬೇಡ್ರ ಸ್ಕ್ರೀನ್ ಮೇಲೆ, ರೈಟ್? ಯಾಕ ಅದನ್ನು ನಾವು ಕಂಡ್ಕೋಬೇಕಾಗತ್ತೆ ಅಂದ್ರೆ, ಅಲ್ಲಿ ದೇವರು ಅನ್ನುವಂಥದ್ದು ಎಲ್ಲರಿಗೆ ಸಮಾನವಾಗಿ ಕಾಣ್ತಿರುವಂಥವನು ಬರಿಬೇಡ್ರೋ ಮಲ್ಲು. ಯಾಕ ದೇವರು ಈ ಸಮಾನ ಸ್ಥಿತಿಯನ್ನ ಕಾಣ್ತಾ ಹೋಗ್ತಾನೆ ಅಂದ್ರೆ, ಆ ಒಂದು ಭಾವವನ್ನು ವ್ಯಕ್ತಪಡಿಸುವಂಥದ್ದು, ಅಲ್ಲಿಯ ಒಂದು ಆ ಭಾವನೆಯನ್ನ ವ್ಯಕ್ತಪಡಿಸುವಂತ ಸ್ಥಿತಿ ಏನಿರ್ತತ್ತಲ್ಲ, ಆ ಒಂದು ನೆಲೆಯಲ್ಲಿ ನಾವು ಅದನ್ನು ಗುರುತಿಸ್ತಾ ಹೋಗ್ತೇವೆ. ಓಕೆ, ಪದ್ಯವನ್ನು ನೋಡೋಣ. ಗಮನಿಸ್ತಾ ಇರಿ, ಸರಿಯಾಗಿ ಕೇಳ್ಕೊಂಡು ಹೋಗ್ರಿ. ಅದೇನು ಗೊತ್ತಾಗೋದಿಲ್ಲ ನಂತರ ಮೆಸೇಜ್ ಹಾಕ್ರಿ, ಗೊತ್ತಾಗ್ತದೆ, ಕೇಳೋಣ ಏನೇನು ಅರ್ಥ ಅನ್ನುವಂಥದ್ದು. ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತ ರೊಜಕ್ಕೆ ನಿಜ ಸುಖ ನಿವಾಸವದು. ಬೆಳೆ ಇಲ್ಲ, ದಿಳೆ ಇಲ್ಲ, ಬನವಿಲ್ಲ, ದೂರಿಲ್ಲ, ನೆಳಲ ತಂಪಿಲ್ಲದ ಅರವೆ ಇಲ್ಲದಡೆ ಇಲ್ಲ. ಕಾವೇರಿ ಸೋಂಕಿದರ್ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಸ್ಯಾಳಿಯಂ. ಕಾವೇರಿ ಹರಿದಳ ದೇಶದಳು ಹರಭಕ್ತಿ ರಸದಂತೆ, ಧರಣಿ ತಳಕಮೃತ ವಿಮಲ ವಾರದಿಯಂತೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ, ಸಂತತಂ ಕರಿಕಾಳ ಚೋಳನೆಂಬ ನೃಪಂ. ಈ 1ನೇ ಪದ್ಯದೊಳಗ ದೇವನೊಲಿದನ ಕುಲವೇ ಸತ್ಕುಲ ಅನ್ನುವಂಥ ಈ ಪದ್ಯದಲ್ಲಿ ಬರುವಂತ 1ನೆಯ ಈ ಪದ್ಯದ ಭಾವ ಏನಿದೆ ಅಂದ್ರೆ, ಶ್ರೀ ಶಿವನ ಸಜ್ಜನೆ ಎನಿಸುವ ಚೋಳ ದೇಶವದು. ಶ್ರೀ ಶಿವ ಸಜ್ಜೆ ಅಂದ್ರೆ ನೆಲೆ ನಿಲ್ಲುವಂಥದ್ದು, ಸಜ್ಜೆ ಅಂದ್ರೆ ನೆಲೆ ನಿಲ್ಲುವಂಥದ್ದು. ಶಿವ ನೆಲೆಸಿರುವಂತಹ ಚೋಳ ದೇಶ ಅದು. ಶಿವನು ಅಲ್ಲಿ ನೆಲೆಸಿರುವಂತಹ ಚೋಳ ದೇಶ ಅದು. ಈಶ ಭಕ್ತ ರೋಚಕ್ಕೆ ನಿಜ ಸುಖ ನಿವಾಸವದು. ಈಶ ಅಂದ್ರೆ ಶಿವನ
ಭಕ್ತ ಧ್ವಜಕ್ಕೆ ಈ ಶಿವನ ಭಕ್ತರ ಒಂದು ಸಮೂಹ, ಧ್ವಜ ಅಂದ್ರೆ ಸಮೂಹ ಅನ್ನುವಂಥದ್ದು. ಈ ಯಾರು ಶಿವನ ಭಕ್ತರ ಸಮೂಹಕ್ಕೆ ನಿಜ ಸುಖ ನಿವಾಸವಾದು, ಆ ಸುಖವನ್ನ ಕೊಡುವಂತಹ ನಿವಾಸ ಆ ಚೋಳ ದೇಶವಾಗಿದೆ. ಹೌದಾ? ಚೋಳ ದೇಶವಾಗಿದೆ. ಆ ಶ್ರೀ ಶಿವನ ನೆಲೆ ನಿಂತಿರುವಂತಹ ನೆಲೆಸಿರುವಂತಹ ಚೋಳ ದೇಶವದು. ಆ ಚೋಳ ದೇಶ ಏನಿದೆ ಅಲ್ಲ, ಈ ಶಿವನ ಭಕ್ತನ ಈಶನ ಭಕ್ತನ ಸಮೂಹಕ್ಕೆ ನಿಜ ಸುಖ ನೀಡುವಂತ ಒಂದು ನಿವಾಸವಾಗಿದೆ. ಬೆಳೆ ಇಲ್ಲ, ದಿಳೆ ಇಲ್ಲ, ಬಣವಿಲ್ಲ, ದೂರಿಲ್ಲ. ಬೆಳೆ ಇರ್ಲಾರ್ದಂತ ಭೂಮಿ ಇಲ್ಲ, ಇಳೆ ಅಂದ್ರೆ ಭೂಮಿ ಅನ್ನುವಂಥದ್ದನ್ನು, ಬೆಳಿಲಾರ್ದಂತ ಯಾವುದೇ ಭೂಮಿ ಇಲ್ಲ ಅನ್ನುವಂಥದ್ದನ್ನು. ಅಂದ್ರೆ ಅಲ್ಲಿ ಸಂತೃಪ್ತಿ ಇತ್ತು, ಮಳೆ ಬೆಳೆ, ಅಲ್ಲಿ ಜನರ ಒಂದು ಬದುಕು ಚೆನ್ನಾಗಿತ್ತು ಅನ್ನುವಂಥದ್ದನ್ನ ಬಿಂಬಿಸುವಂಥದ್ದು. ಇಲ್ಲಿ ಬೆಳೆ ಇಲ್ಲ, ದಿಳೆ ಇಲ್ಲ. ಹೌದಾ? ಬೆಳೆ ಇರ್ಲಾರ್ದಂತ ಇಳೆ ಇಲ್ಲ. ಭೂಮಿ ಇದೆ ಅಂದ್ರೆ ಬೆಳಿತತಿ. ಕಾಲಕ್ಕೆ ತಕ್ಕಂಗ ಮಳೆ ಆದ ನಂತರ ಚೆನ್ನಾಗಿ ಬೆಳೆ ಬರ್ತತಿ ಅನ್ನುವಂಥದ್ದು ಎಲ್ಲ ಸಂತೃಪ್ತಿಯಿಂದ ಆ ಚೋಳ ದೇಶ ಇತ್ತು. ಬೆಳೆ ಇರ್ಲಾರ್ದಂತ ಇಳೆ ಇಲ್ಲ, ಬಣವಿಲ್ಲದಂತ, ಬಣ ಅಂದ್ರೆ ತೋಟ, ಬಣವಿಲ್ಲಾರ್ದಂತ ಊರಿಲ್ಲ. ಊರಾಗ ತೋಟ ಇತ್ತು, ಭೂಮಿಯೊಳಗೆ ಚೆನ್ನಾಗಿ ಬೆಳೀತಾ ಇತ್ತು. ನೆರಳ ತಂಪಿಲ್ಲದ ಅರವೇ ಇಲ್ಲದೆಡೆ ಇಲ್ಲ. ನೆರಳು ತಂಪಿರ್ಲಾರ್ದಂತಹ ಉದ್ಯಾನ ಅಲ್ಲಿ ಇರ್ಲಿಲ್ಲ ಅನ್ನುವಂಥದ್ದಲ್ಲ, ಎಲ್ಲವೂ ಇತ್ತು. ನೆರಳ ತಂಪಿಲ್ಲದ ಆವರೆ ಇಲ್ಲದೆಡೆ ಇಲ್ಲ. ಅಲ್ಲೇನು ಉದ್ಯಾನ ಇತ್ತಲ್ಲ, ನೆರಳು ತಂಪು ನೀಡುವಂತ ಉದ್ಯಾನ ಅಲ್ಲಿತ್ತು. ಕಾವೇರಿ ಸೋಂಕಿದರ್ ಪಾಪಮಂ ಸೋವೇರಿ. ಅಲ್ಲಿ ಹರಿತಾ ಇರುವಂತ ಕಾವೇರಿ ನದಿ ಇದೆಯಲ್ಲ, ಆ ಕಾವೇರಿಯ ನೀರು ಸೋಂಕಿದ್ರೆ ಸಾಕು, ಕಾವೇರಿ ಸೋಂಕಿದ್ರೆ ಸಾಕು, ಪಾಪ ಎಲ್ಲ ಏನಾಗ್ಬಿಡ್ತಿತ್ತು, ಪರಿಹಾರ ಆಗ್ತಾ ಇತ್ತು, ಪಾಪ ನಿವಾರಣೆ ಆಗ್ತಿತ್ತು. ಸೋವೇರಿ ಅಂದ್ರೆ ನಿವಾರಣೆ ಆಗೋದು, ಪಾಪ ನಿವಾರಣೆ ಆಗ್ತಿತ್ತು ಹೇಳ್ತಾರೆ. ಏನದು? ಕಾವೇರಿ ಸೋಂಕಿದರ್ ಪಾಪಮಂ ಸುವೇರಿ. ಹೌದಾ? ಪಾಪಮಂ ಸುವೇರಿ ಅನ್ನುವಂತ, ಸುವೇರಿ ಅಂದ್ರೆ ನಿವಾರಣೆ ಆಗೋದು, ಪಾಪ ನಿವಾರಣೆ ಆಗ್ತಿತ್ತು. ಕಾವೇರಿ ನದಿಯಲ್ಲಿ ಅಥವಾ ಕಾವೇರಿಯ ಅಲ್ಲಿ ಹರಿತಾ ಇರುವಂತ ಪ್ರದೇಶವಾಗಿರುವಂತ ಚೋಳ ದೇಶದಲ್ಲಿ ಏನಾಗಿತ್ತು, ಪಾಪಕ್ಕೆ ಪರಿಹಾರ ಆಗಿರುವಂತ, ಪಾಪ ಪರಿಹಾರ ಮಾಡುವಂತ ಕಾವೇರಿ ನದಿಯಲ್ಲಿ ಹರಿತಾ ಇತ್ತು. ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ ಅನ್ನುವಂಥ, ಕಾವೇರಿ ಏನಿದೆಯಲ್ಲ ಸಕಲ ಸಸ್ಯಗಳಿಗೆ ಜೀವವನ್ನು ನೀಡುವಂತ ನದಿಯಾಗಿತ್ತು. ಅದಕ್ಕೆ ಹೇಳ್ತಾರೆ ನೋಡು, ಕಾವೇರಿ ಜೀವ ನದಿ ಎತ್ಕರಿತಾರ ಅನ್ನುವಂಥದ್ದು. ದಕ್ಷಿಣ ಕರ್ನಾಟಕಕ್ಕೆ ಕಾವೇರಿ ಜೀವನದಿ ಆದ್ರೆ ಉತ್ತರ ಕರ್ನಾಟಕಕ್ಕ ಕೃಷ್ಣ ಜೀವನದಿ ಆಗಿದೆ. ರೈಟ್? ಕಾವೇರಿ ಸಕಲ ಸಸ್ಯಾಳಿಗಳಿಗೆ ಜೀವವನ್ನ ಇರುವಂತದ್ದಾಗಿತ್ತು. ಕಾವೇರಿ ಹರಿದಳ ದೇಶದೊಳು ಹರಿಭಕ್ತಿ ರಸದಂತೆ. ಕಾವೇರಿ ಆ ದೇಶದೊಳಗೆ ಹರಿತಾ ಇದ್ರೆ ಹೆಂಗ್ ಹರಿತಾ ಇದ್ರು ಅಂದ್ರೆ ಹರಭಕ್ತಿ ರಸದಂತೆ, ಹರಭಕ್ತಿಯ ರಸದಂತೆ ಕಾವೇರಿ ಹರಿತಾ ಇದ್ರು. ತರಣಿ ತಳಕ್ಕಮೃತ ವಿಮಲ ವಾರದಿಯಂತೆ. ಹೌದಾ? ಧರಣಿಯ ಆ ಭೂಮಿಯ ತಳದಲ್ಲಿರುವಂತ ಅಮೃತದ ಏನದು ವಿಮಲ ಅಂದ್ರೆ ಪವಿತ್ರವಾದ ಅನ್ನುವಂಥದ್ದು, ಪವಿತ್ರವಾಗಿರುವಂತಹ ವಾರದಿ. ವಾರದಿ ಅಂದ್ರೆ ಸಮುದ್ರ ಅನ್ನುವಂಥದ್ದು. ಆ ರೀತಿ ಹರಿತಾ ಇತ್ತು ಅನ್ನುವಂಥದ್ದು. ಧರಣಿ ತಳಕ್ಕಮೃತ ವಿಮಲ ವಾರದಿಯಂತೆ, ಧರಣಿಯೊಳಗೆ ಸಿಕ್ಕಿರುವಂತ ಅಮೃತದ ಪವಿತ್ರವಾದಂತ ಒಂದು ಸಮುದ್ರದಂತೆ ಅದು ಹರಿತಾ ಇತ್ತು. ಅಷ್ಟು ಜೀವನಾಡಿಯಾಗಿ ಆ ನದಿ ಇತ್ತು ಅನ್ನುವಂಥದ್ದು. ಆ ರೀತಿ ಆ ದೇಶದೊಳಗೆ ಹರಿತಾ ಇದ್ರು. ಅದು ಹೆಂಗಂದ್ರ ಅಲ್ಲಿ ಹರಿಭಕ್ತಿ ರಸ ಹೇಗೆ ಹರಿತಾ ಇತ್ತೋ ಹಾಗೆ ಕಾವೇರಿಯು ಹರಿತಾ ಇದ್ದಳು. ಮುಂದೆ ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ ಸಂತತಂ ಕರಿಕಾಳ ಚೋಳನೆಂಬ ನೃಪಂ. ಈ ರೀತಿ, ಇಂತಪ್ಪ ಅಂದ್ರೆ ಹೀಗೆ ಅಥವಾ ಈ ರೀತಿಯಾಗಿ ದೇಶವನ್ನ ಆ ಭೂಮಿಯನ್ನ ಸಂತಸದಿಂದ ಪಾಲಿಸುವಂತ ಆಳ್ತಾ ಇರುವಂತ ರಾಜ ಇದ್ದ. ಆ ರಾಜ ಯಾರು ಅಂದ್ರೆ ಕರಿಕಾಲ ಚೋಳ. ನೃಪ ಅಂದ್ರೆ ರಾಜ, ಕರಿಕಾಳ ಚೋಳ ಅನ್ನುವಂತ ರಾಜ ಅಲ್ಲಿ ಆಳ್ತಾ ಇದ್ದ. ಸರಿಯಾಗಿ ಗಮನಿಸ್ಬೇಕು. ಶಿವನ ನೆಲೆಸಿರುವಂತಹ ಚೋಳ ದೇಶ ಅದು ಆ ಶಿವನ್ ನೆಲೆಸಿದ್ದಷ್ಟೇ ಅಲ್ಲ, ಆ ಶಿವನ ಭಕ್ತರಿಗೆ, ಆ ಭಕ್ತ ಸಮೂಹಕ್ಕೆ
ನಿಜ ಸುಖ ನಿವಾಸವಾಗಿರುವಂಥದ್ದು. ಅಲ್ಲಿ ಬೆಳೆದೇ ಇರುವಂತಹ ಭೂಮಿ ಇರಲಿಲ್ಲ, ಎಲ್ಲ ಭೂಮಿ ಬೆಳೀತಾ ಇತ್ತು. ಊರಿಗೆ ಒಂದೊಂದು ವನಗಳು ಇದ್ವೇ ಇದ್ವು. ನೆರಳು ತಂಪು ನೀಡುವಂತ ಉದ್ಯಾನಗಳಿದ್ವು. ಕಾವೇರಿ ಸೋಂಕಿದ್ರೆ ಸಾಕು ಪಾಪ ಸೋವೇರಿ ಅಂದ್ರೆ ನಿವಾರಣೆ ಆಗುವಂಥದ್ದಿತ್ತು. ಕಾವೇರಿ ಅಲ್ಲಿಯ ಸಕಲ ಸಸ್ಯಾಳಿಗಳಿಗೆ ಜೀವವಾಗಿದ್ಳು. ಕಾವೇರಿ ಆ ದೇಶದೊಳಗೆ ಹರಿದ್ರೆ ಹರಭಕ್ತಿ ರಸದಂತೆ ಹರಿತಾ ಇದ್ಳು. ಆ ಕಡೆ ಕಾವೇರಿ ಹೆಂಗೆ ಹರಿತಾ ಇತ್ತು ಅಂದ್ರೆ ಹರಭಕ್ತಿ ರಸದಂತೆ ಹರಿತಾ ಇತ್ತು. ಅದು ಧರಣಿ ತಳಕಮೃತ ವಿಮಲವಾರದಿಯಂತೆ. ಆ ಭೂಮಿಯೊಳಗೆ ಅಡಕವಾಗಿರುವಂತಹ ಅಮೃತ ವಿಮಲವಾರದಿ ಹಂಗಿದೆಯಲ್ಲ, ಆ ರೀತಿ ಆ ಭೂಮಿ ಮೇಲೆ ಆ ಪ್ರದೇಶದಲ್ಲಿ ಯಾರು ಕಾವೇರಿ ಹರಿತಾ ಇದ್ಳು. ಹರಭಕ್ತಿ ರಸದಂತೆ ಧರಣಿ ತಳಕಮೃತ ವಿಮಲವಾರದಿಯಂತೆ ಕಾವೇರಿ ಏನ್ ಮಾಡ್ತಾ ಇದ್ರು, ಹರಿತಾ ಇದ್ಳು. ಈ ರೀತಿ ಇರುವಂತ ದೇಶವನ್ನ ಪಾಲಿಸುವಂತ ಭೂಮಿಪ ಸಂತಸ, ಈ ರೀತಿ ಸಂತಸ ಸಮೃದ್ಧಿಯಿಂದ ನಡೆಸ್ಕೊಂಡು ಹೋಗ್ತಿರುವಂತವನು ಯಾರು? ಅಲ್ಲಿಯ ರಾಜ ಕರಿಕಾಳ ಚೋಳ. ಅರ್ಥ ಆಯ್ತಲ್ಲ? ಕರಿಕಾಳ ಚೋಳ ಅಲ್ಲಿಯ ರಾಜ. ಆತ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಇದು ಪದ್ಯ, ಒಂದು ಮೊನ್ನೆ ಪದ್ಯದ ಭಾವಾರ್ಥ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಮುಂದೆ ಎರಡನೇ ಪದ್ಯ. ಆ ಚೋಳ ರಾಜನೊಪ್ಪುವ ರಾಜಧಾನಿಯೋಳು ವಾಚಾಮ ಗೋಚರದವನೆನಿಸಿದಂತಹ ಅವನಿಯಳು ಜಾತಿ ಮಾದರ ಚೆನ್ನನೆಂಬ ನಾಮಂ ತನಗೆ ಒತ್ತಿರ್ಪುದ ಅನರ್ಥವಾಗಿ, ತನಗೊಪ್ಪಿರುವಂತಹ ಅನವರ್ತಕ ನಾಮವಾಗಿರುವಂತಹ ಮೆರಿದುರ್ವರೆಗೆ ಈರ್ದು ಶಂಕರನ ಗುಪ್ತರ ಆರಾಧನೆಗೆ ನೆಚ್ಚಿ ಸಾರ್ದು ಶಿವಭಕ್ತಿಯಂ ಬಿರದಿಚ್ಚಿಗೆ ಮೆಚ್ಚಿ ಭಕ್ತ ಚೋಳನ ತುರಂಗಂ ಬದುಕಬೇಕೆಂದು ಯುಕ್ತಿಯಿಂ ಕಾಯಕಮನ್ ಎಡೆಗೊಂಡ ನೊಲಿದಂದು ಕಂಪನದ ಹುಲ್ಲ ಕಾಯಕವನ್ನೇ ಮರೆಮಾಡಿ ಹೆಂಪಿಂದೆ ಶಿವನರ್ಚಿಸುತ್ತಿರ್ಪ ನೊಡಗೂಡಿ. ಇಲ್ಲಿ ಏನಾಗತ್ತೆ ಅಂದ್ರೆ ಮೊದಲನೆಯ ಪದ್ಯದ ಒಂದು ಅಲ್ಲಿಯ ಸಾರಾಂಶದೊಳಗೆ ಏನ್ ಹೇಳ್ತಾರಂದ್ರೆ, ಚೋಳ ದೇಶ ಅನ್ನುವಂಥದ್ದು ಹೀಗಿತ್ತು, ಅಲ್ಲಿ ಕಾವೇರಿ ಹರಿತಾ ಇದ್ರು, ಭಕ್ತರ ಸಮೂಹಣೆ ಇದ್ದಂಗಿತ್ತು. ಅದು ಆ ಸ್ಥಳ ಹೆಂಗೈತಂದ್ರ ಅಲ್ಲಿ ಶಿವನೇ ಸಾಕ್ಷಾತ್ ಪರಶಿವನೇ ನೆಲೆಸಾನೇನೋ ಅನ್ನುವಂಥ ರೀತಿಯೊಳಗಿತ್ತು. ಆ ರಾಜ್ಯವನ್ನ ಆ ದೇಶವನ್ನ ಆಳ್ತಾ ಇರುವಂತವನು ಯಾರಂದ್ರೆ ಕರಿಕಾಳ ಚೋಳ ಆಳ್ತಾ ಇದ್ದ. ಎಲ್ಲವೂ ಸುಖ ಸಮೃದ್ಧಿಯಿಂದ ಇತ್ತು. ಹೌದಾ? ನೆರಳ್ಕೊಳ್ಳಾರ್ದಂತಹ, ತಂಪನ್ನು ನೀಯದಂತಹ ಉದ್ಯಾನವನ ಹೇಗೆ ಇರಾಕ್ ಸಾಧ್ಯ ಇಲ್ಲವೋ ಹಾಗೆ ಕೂಡ ಅಲ್ಲಿಯ ಪ್ರದೇಶ ಕೂಡ ಅಷ್ಟೇ ಅಚ್ಚುಕಟ್ಟಾಗಿತ್ತು, ಚೆನ್ನಾಗಿತ್ತು, ಸುಖ ಸಮೃದ್ಧಿಯಿಂದ ಇದ್ರು. ಎಲ್ಲ ಭಕ್ತರು ಮತ್ತು ರಾಜ ಒಂದು ನಿಯಮಿತವಾಗಿ ಆಳ್ವಿಕೆ ನಡೀತಾ ಇತ್ತು ಅನ್ನುವಂಥದ್ದು ಹೇಳ್ತಾರೆ. ಮುಂದೆ ಈ ಎರಡನೇ ಪದ್ಯದ ಭಾವದೊಳಗೆ ಏನ್ ಹೇಳ್ತಾರಂದ್ರೆ, ಆ ಚೋಳ ರಾಜನೊಪ್ಪುವ ರಾಜಧಾನಿಗಳು, ಆ ಚೋಳ ರಾಜ ಏನಿದ್ದಲ್ಲ ಅಥವಾ ಆ ಚೋಳ ರಾಜ್ಯವನ್ನು ಆಳ್ತಿರುವಂತಹ ಅದಕ್ಕೊಪ್ಪುವಂತ ರಾಜಧಾನಿಯಲ್ಲಿ ವಾಚಾಮ ಗೋಚರದವನೆನಿಸಿದಂತಹ ಎನಿಸಿದಂತಹನು ಅವನಿಯೋಳ್, ಅವನಿ ಅಂದ್ರೆ ಭೂಮಿ ಅನ್ನುವಂಥದ್ದು. ವಾಚಾಮ ಗೋಚರ ಅಂದ್ರೆ ಮಾತಿಗೆ ನಿಲುಕದ, ಅವನ ಭಕ್ತಿ ಬಗ್ಗೆ ಅಥವಾ ಅವನ ಕಾಯಕದ ಬಗ್ಗೆ, ಅವನ ಒಂದು ವ್ಯಕ್ತಿತ್ವ ಬಗ್ಗೆ ಹೇಳಕ್ ಸಾಧ್ಯನಿಲ್ಲ ಅಂತ ಹೇಳ್ತಿರ್ತಾರ ನೋಡು. ಅದು ಉತ್ಪ್ರೇಕ್ಷೆ ಆಗಿ ಕೂಡ ಹೇಳ್ತಿರ್ತಾರ. ಅವನು ಬಹಳ ಕ್ರೌರ್ಯ ಸ್ವಭಾವದವನಾಗಿದ್ದಂದ್ರ ಅವನ ಬಗ್ಗೆ ಏನ್ ಹೇಳೋದು ಅಂತ ಹೇಳ್ತಿರ್ತಾರ ನೋಡು. ಆತರ ಒಂದು. ಇನ್ನೊಬ್ಬ ಉನ್ನತ ಸ್ಥಿತಿಯಲ್ಲಿ ಇರುವಂತವನು ಕೂಡ ಹೇಳ್ಬೇಕಾರ ಹೇಳ್ತಾರ, ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ಹೇಳ್ತಿರ್ತಾರ ನೋಡು. ಅಲ್ಲೇ ಒಂದು ಧನಾತ್ಮಕವಾಗಿ ವಿಚಾರ, ಒಂದು ಋಣಾತ್ಮಕವಾಗಿರುವಂತ. ಇಲ್ಲಿ ಧನಾತ್ಮಕವಾಗಿರುವಂತ ವಿಚಾರ. ಆ ರಾಜಧಾನಿಯೊಳಗ ವಾಚಾಮ ಗೋಚರದವನೆನಿಸಿದಂತಹ ಅವನಿಯಳು ಜಾತಿ ಮಾದರ ಚೆನ್ನನೆಂಬ ನಾಮಂ. ಹೌದಾ? ಅವನು ಯಾರ ಮಾತಿಗೂ ನಿಲುಕದ ಅಷ್ಟೊಂದು ಉನ್ನತ ವ್ಯಕ್ತಿತ್ವವನ್ನು ಪಡೆದಂತಹ ಭೂಮಿಯಲ್ಲಿ ಇರುವಂತಹ ಜನಿಸಿರುವಂತಹ ಯಾರು ಅಂದ್ರೆ ಆ ಜಾತಿಯಲ್ಲಿ ಮಾದರನಾಗಿರುವಂತಹ ಚೆನ್ನನೆಂಬವನು, ಮಾದರ ಚೆನ್ನಯ್ಯ ಅನ್ನುವಂಥವನು ಏನ್ ಹೇಳ್ತೀವಲ್ಲ, ಜಾತಿ ಯಾವುದಂದ್ರೆ ಮಾದರ. ಆತ ಯಾರು?
ಚೆನ್ನಯ್ಯ ಅಥವಾ ಚೆನ್ನ ಅನ್ನೋದು. ಚೆನ್ನನೆಂಬ ನಾಮಂ ತನಗೆ ಒತ್ತಿರ್ಪು, ಹೌದಾ, ಒತ್ತಿರ್ಪುದ ಅನ್ವರ್ಥವಾಗಿ, ತನಗಿರುವಂತಹ ಅನ್ವರ್ಥವಾಗಿ ಹೇಳ್ತೀವಲ್ಲ, ಅವನ ಅನ್ವರ್ಥಕ ನಾಮಗಳು, ಹೌದಾ, ಸರ್ವನಾಮಗಳು ಬರ್ತಾವಲ್ಲ, ಹೌದಾ, ಅಂಕಿತ ನಾಮ, ಅನ್ವರ್ಥ ನಾಮ ಬರ್ತಾವಲ್ಲ, ಆ ತರ ಅಲ್ಲಿ ಇವನಿಗೆ ಅನವರ್ಥವಾಗಿರುವಂಥದ್ದು ಯಾವುದಂದ್ರೆ ಮಾದಾರ ಅನ್ನುವಂಥದ್ದು. ಅವನಿಗೆ ಒತ್ತಿರ್ಬೋದು, ಅವನಿಗೆ ಒಪ್ಪಿರುವಂಥದ್ದು ಯಾವುದು ಅಥವಾ ಒಲಿದಿರುವಂಥದ್ದು ಯಾವುದು ಅಂದ್ರೆ ಅದು ಅನ್ವರ್ಥವಾಗಿ ಮಾದಾರ ಚೆನ್ನಯ್ಯ, ಮಾದಾರ ಚೆನ್ನಯ್ಯ ಅನ್ನುವಂಥದ್ದು ಅವನಿಗೆ ಇತ್ತು, ಹೆಸರಿತ್ತು ಅನ್ನುವಂಥದ್ದನ್ನು. ಮೇರೆ ದುರ್ವೆರೆಗೆ, ಹೌದಾ, ಮೇರೆ ದುರ್ವರೆಗೆ ಇರ್ದು ಶಂಕರನ ಗುಪ್ತ ಆರಾಧನೆಗೆ ನೆಚ್ಚಿ. ಈ ರೀತಿ ಜಾತಿಯಲ್ಲಿ ಕೆಳಜಾತಿಯವನಾಗಿದ್ರು, ಮಾದಾರ ಚೆನ್ನಯ್ಯನಾಗಿದ್ರು ಕೂಡ ಅವನ ಭಕ್ತಿ ಒಂದು ಉನ್ನತವಾದಂಥದ್ದಿತ್ತು. ಅವನ ಗುಪ್ತ ಆರಾಧನೆ, ಶಂಕರನ ಗುಪ್ತ ಆರಾಧನೆಗೆ ನೆಚ್ಚಿ ಸಾರ್ದು ಶಿವಭಕ್ತಿಯಂ ಬಿರದಿಚ್ಛೆಗೆ ಮೆಚ್ಚಿ, ಆತನ ಭಕ್ತಿಗೆ ಮೆಚ್ಚಿ ಆತ ಪ್ರಕಟಗೊಳ್ಳದಂತಹ ಗುಪ್ತಾರಾಧನೆ ಭಕ್ತಿ ಏನು ಇತ್ತಲ್ಲ, ಅದು ಒಂದು ಮೆಚ್ಚುಗೆಯನ್ನು ಪಡೆದಿರುವಂತದ್ದಾಗಿತ್ತು. ಇಲ್ಲಿ ಬಿರದಿಚ್ಛೆಗೆ ಅಂದ್ರೆ ಪ್ರಕಟಗೊಳ್ಳದ ಅನ್ನುವಂಥದ್ದು, ಪ್ರಕಟಗೊಳ್ಳದಂತಹ ಭಕ್ತಿ ಆತನದಾಗಿತ್ತು. ಅದೇ ಗುಪ್ತ ಭಕ್ತಿ ಅನ್ನುವಂಥದ್ದನ್ನು. ಹೌದಾ, ಈಗಿನ ಭಕ್ತಿ ಹಾಗಿಲ್ಲ, ಒಂದು ಆಡಂಬರದ ಭಕ್ತಿ ಕೂಡಿರ್ತತಿ ಅನ್ನುವಂಥದ್ದನ್ನು. ಆಡಂಬರದ ಭಕ್ತಿ ಕೂಡಿರ್ತತಿ, ಅದನ್ನ ಶರಣರು, ಇವರು ಯಾರೋ ವಚನಕಾರರು, ಕೀರ್ತನಕಾರರು, ದಾಸರು ಇವನೇ ಹೇಳಿರುವಂಥದ್ದು. ಇಂಥ ಭಕ್ತಿ ಬೇಕಾಗಿರ್ಲಿಲ್ಲ ಅನ್ನುವಂಥದ್ದನ್ನು 4 ಜನ ನೋಡ್ತಾರ ಅನ್ನುವಂಥದ್ದು. ಆ ಒಂದು ಸಾಂಕೇತಿಕ ರೂಪದ ಭಕ್ತಿ ಬೇಕಾಗಿರಲಿಲ್ಲ. ಗುಪ್ತ ಭಕ್ತಿ ಆರಾಧನೆಗೆ ಬಹಳ ವ್ಯಕ್ತಿತ್ವ ಇರುವಂಥದ್ದು. ಈ ಮಾದಾರ ಚೆನ್ನಯ್ಯನ ಭಕ್ತಿನೂ ಎಂಥದ್ದಾಗಿತ್ತಂದ್ರೆ ಬಹಳ ಗುಪ್ತತರವಾಗಿರುವಂಥ ಭಕ್ತಿ ಇತ್ತು, ಯಾರಿಗೂ ಪ್ರಕಟಗೊಳ್ತಾ ಇರಲಿಲ್ಲ. ಹೇಗೆ ಅಂದ್ರೆ ಅವನ ಭಕ್ತಿ ಗೊತ್ತಾಗಲ್ದಂಗೆ ಎಲ್ಲಿ ಹೋಗ್ತಿದ್ದ ಅಂದ್ರೆ, ಮೆಚ್ಚಿ ಭಕ್ತ ಚೋಳನ ತುರಂಗಗಂ ಬದುಕಬೇಕೆಂದು ಇಚ್ಚಿಂ ಕಾಯಕವನ್ ಎಡೆಗೊಂಡನ್ ಒಲಿದಂದು. ಆತ ಏನ್ ಮಾಡ್ತಾ ಇದ್ದ, ಆತ ಪ್ರಕಟಗೊಳ್ಳದ ಹಾಗೆ ಮೆಚ್ಚಿ ಭಕ್ತನಾಗಿರುವಂತ ಆತ ಚೋಳನ ತುರಗ ಕುದುರೆಗಳಿಗೆ ಹುಲ್ಲು ತರುವಂತ ಕಾಯಕವನ್ನು ಮಾಡ್ತಾ ಇದ್ದ. ತಾನು ಏನ್ ಮಾಡ್ತಾ ಇದ್ದ, ಆ ಹುಲ್ಲನ್ನ ತಗೊಂಡು ಬರಕ್ ಹೋಗುವಂತ ಕಾಯಕವನ್ನ ಎಡೆಗೊಂಡನ್ ಒಲಿದಂದು. ಆತ ಪ್ರತಿದಿನ ಏನ್ ಮಾಡೋದಂದ್ರ ಆ ಚೋಳ ರಾಜ್ಯದೊಳಗಿರುವಂತಹ ಕುದುರೆಗಳಿಗೆ ಹುಲ್ಲು ತರಕ ಬದುಕಬೇಕೆಂದು ಯುಕ್ತಿಯಿಂದ ಆತ ಹುಲ್ಲು ತರಕ್ ಹೋಗ್ತಿದ್ದ, ಮೇವು ತರ್ತಿದ್ದ ಅನ್ನುವಂಥದ್ದು. ಮೇವಿನ ಹೊರೆ ಅಂತ ಹೇಳ್ತೀವಲ್ಲ ಆ ತರ. ಕಂಪಣದ ಹುಲ್ಲ ಕಾಯಕವನ್ನೇ ಮರಿ ಮಾಡಿ ಪೆಂಪಿಂದೆ ಶಿವನರ್ಚಿಸುತ್ತಿರ್ಪ ನೊಡಗೂಡಿ. ಈ ರೀತಿ ಕಂಪಣದ ಅಂದ್ರ ಹುಲ್ಲಿನ ಮೇವು, ಅದನ್ನ ತರಕ್ ಹೋಗಿ ಆ ಕಾಯಕವನ್ನ ಮೇವಿನ ಹೊರೆ ಅಂತ ಹೇಳ್ತೀವಲ್ಲ, ಕಂಪಣದ ಮೇವಿನ ಹೊರೆ, ಆ ಹುಲ್ಲು ತರುವಂತ ಕಾಯಕವನ್ನೇ ಮರೆ ಮಾಡಿ ಹೆಂಪಿಂದೆ ಶಿವನರ್ಚಿಸುತ್ತಿದ್ದನ್ ನೊಡಗೂಡಿ. ಶಿವನನ್ನು ಏನ್ ಮಾಡ್ತಿದ್ದ, ಪೂಜಿಸ್ತಿದ್ದ. ಹೆಂಪಿಂದೆ ಅಂದ್ರೆ ಹೆಮ್ಮೆಯಿಂದ ಅಥವಾ ಹಿರಿಮೆಯಿಂದ ಅನ್ನುವಂಥ ರೀತಿ ಒಳಗೆ, ಹೆಮ್ಮೆಯಿಂದ ಅಥವಾ ಹಿರಿಮೆಯಿಂದ ಆತ ಆ ಭಕ್ತಿಯನ್ನು ಒಳಗೊಂಡು ಅಲ್ಲಿ ಹುಲ್ ತರಕ್ ಹೋದಾಗ ಶಿವನನ್ನ ಭಕ್ತಿಯಿಂದ ಕಾಣ್ತಾ ಇದ್ದ, ಶಿವಪೂಜೆಯನ್ನು ಕೈಗೊಳ್ತಾ ಇದ್ದ. ಮುಂದೆ ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು, ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು, ತಿಲದ ತೈಲದ ತೆರದೆ, ಕಾಷ್ಟದಗ್ನಿಯ ತೆರದೆ, ನೆಲದ ಮರಿಯೊಳಗೆ ತೊಳಗುವ ನಿಧಾನದ ತೆರೆದೆ. ಅವನ್ ಭಕ್ತಿ ಹೆಂಗಿತ್ತು ಅದರ ವಿಚಾರ ಹೇಳ್ತಾರೆ. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು. ಆತ ತನ್ನ ಅಂತರ್ಭಾವದಲ್ಲಿ ಭಕ್ತಿಯಿಂದ ಕೂಡಿರುವಂತ ಒಂದು ವ್ಯಕ್ತಿತ್ವ ಆದ್ರೆ, ಆತನ ಹೊರಗ ಜನ್ಮದ ಸೊಂಪು ಹೆಂಗಿತ್ತು ಅಂದ್ರೆ ಜಾತಿಯಲ್ಲಿ ಮಾದಾರ ಮಾದಾರ ಅನ್ನುವಂಥದ್ದಿತ್ತು. ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು. ಹೌದಾ, ಅವನ ಮನಸ್ಸಿನೊಳಗೆ ಎಂಥದಂದ್ರೆ ಮುಕ್ತಿಯನ್ನು ಪಡ್ಕೊಂಡಿರುವಂತ ಮನೋಭಾವ ಒಂದಿತ್ತು. ಆದ್ರೆ ಹೊರಗಡೆ ಆ ಒಂದು ಮಾದರ ಚೆನ್ನಯ್ಯ ಅನ್ನುವಂಥ ಜಾತಿಯ ಹೆಂಪು ಇತ್ತು, ಗುಂಪು ಇತ್ತು ಅನ್ನುವಂಥ. ಹೆಂಪು ಅಂದ್ರೆ ಗುಂಪು. ತಿಲದ ತೈಲದ ತೆರದೆ, ತೆರದೆ ಅಂದ್ರೆ ಹಾಗೆ ಅನ್ನುವಂಥ ರೀತಿ ಅಂತ ಹೇಳ್ತೀವಿ ನೋಡಿ. ಹಾಗೆ ತಿಲದ ತೈಲದ ತೆರದೆ. ತಿಲದ ಅಂದ್ರೆ ಎಳ್ಳು ಅಂತ ಹೇಳ್ತೀವಿ, ಎಳ್ಳಿನೊಳಗ ಎಣ್ಣೆ ಇರುವಂಥದ್ದು. ತೈಲದ ತೆರೆದೆ, ಆ ಎಳ್ಳಿನೊಳಗೆ ಹೇಗೆ ಎಣ್ಣೆ ಅಡಕವಾಗಿರುತ್ತದೆಯೋ ಹಾಗೆ ಕಾಷ್ಟದಗ್ನಿಯ ತೆರೆದೆ. ಈ ಕಟ್ಟಿಗೆಯೊಳಗ ಹೆಂಗ
ಬೆಂಕಿ ಹುದಿ ಕೂತಿರ್ತತಲ್ಲ, ಸುಟ್ರೆ ಹೆಂಗ ಬೆಂಕಿ ಆಗತ್ತಲ್ಲ ಆ ರೀತಿ ಸುಡುವ ಗುಣ ಇದ್ರೂ ಅದು ಕಟ್ಟಿಗೆ ಸುಮ್ಮನೆ ಇರ್ತತಲ್ಲ, ಆ ತಿಲದೊಳಗ ಆ ಎಳ್ಳಿನೊಳಗ ಎಣ್ಣೆ ಅಂಶ ಇದ್ರೂ ಗೊತ್ತಾಗೋದಿಲ್ಲ, ಹೊರಗೆ ನೋಡಕ್ ಬೇರೆ ಇರ್ತದ, ಆದ್ರೆ ಆಂತರಿಕವಾಗಿ ಅಭಾವ ಹೊಂದಿರ್ತತಲ್ಲ, ಆ ತರ ಅವನ ಭಕ್ತಿ ಇತ್ತು. ತಿಲದ ತೈಲದ ತೆರೆದೆ ಕಾಶದಗ್ನಿಯ ತೆರೆದೆ, ಆ ರೀತಿ ಕಟ್ಟಿಗೆ ಒಳಗಿರುವಂತ ಅಗ್ನಿಯ ಹಾಗೆ ಆ ಎಳ್ಳಿನೊಳಗಿರುವಂತ ಎಣ್ಣೆಯ ಹಾಗೆ ಆತನ ಭಕ್ತಿ ಇತ್ತು. ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದೆ. ಇಲ್ಲಿ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದೆ. ಈ ನೆಲದಲ್ಲಿ ಹೇಗೆ ಸಂಪತ್ತು ನಿಧಾನವಾಗಿ ಚಲಿಸ್ತಾ ಇರ್ತದ ಅಂತ ಹೇಳ್ತಾರೆ ನೋಡು, ಆ ತರ ಆತನ ಭಕ್ತಿಯು ಕೂಡ ಅಷ್ಟೊಂದು ಸಂಪತ್ಭರಿತವಾಗಿರುವಂಥದ್ದು ಗುಪ್ತ ಆರಾಧನೆಯಿಂದ ಇತ್ತು. ಪೆರರ ಅರಿಯದಂತದೊಳಗೆ ಲಿಂಗಾರ್ಚನೆಯಲ್ಲಿಪ್ಪ ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿಪ್ಪ ಉದಯ ಸಮಯದೊಳೆದ್ದು ಕಾಂತಾರದೊಳಪಕ್ಕು. ಆ ರೀತಿ ಇರುವಂಥವನು ತನ್ನ ಭಕ್ತಿಯನ್ನ ವ್ಯಕ್ತಪಡಿಸ್ತಾನೆ ಅನ್ನುವಂಥದ್ದು. ಈ ಸಮಯ ಆಯಿತು, ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನು ನೋಡೋಣ. ಓಕೆ, ಥ್ಯಾಂಕ್ ಯು. ಅಂದ್ರೆ ಅವನ ಭಕ್ತಿ ಹೇಗಿತ್ತು ಅನ್ನುವಂಥದ್ದನ್ನು ತಿಳಿಸ್ಕೊಡುವಂಥದ್ದು. ಅವನ ಭಕ್ತಿ ಹೇಗಿತ್ತು, ಆತ ನೆಲದ ಮರೆಯೊಳಗೆ ತೊಳಗುವಂತ ನಿಧಾನದ ತೆರೆದೆ, ಈ ಭೂಮಿಯಲ್ಲಿ ಅಡಕವಾಗಿರುವಂತ ಎಷ್ಟೋ ಸಂಪತ್ತು ಹೇಗೆ ಅಡಗಿಕೊಂಡಿದೆಯೋ ಹಾಗೆ ಆತನ ಭಕ್ತಿಯು ಕೂಡ ಇತ್ತು ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತಾರೆ. ಪೆರರರಿಯದಂತ್ಯದೊಳಗೆ ಬೇರೆಯವರಿಗೆ ಗೊತ್ತಾಗದೆ ಹಾಗೇನೆ ಆತ ಲಿಂಗಾರ್ಚನೆಯಲ್ಲಿ ಇರ್ತಿದ್ದ, ಲಿಂಗಾರ್ಚನೆಯನ್ನ